ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾವು ಸೂಪರ್ವಾಗಿದ್ದೀವಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಾಯಿ ವರಮಹಾಲಕ್ಷ್ಮಿ ನಿಮಗೆ ನಿಮ್ಮ ವಿಶಸ್ನೆಲ್ಲ ಫುಲ್ಫಿಲ್ ಮಾಡಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ನಮ್ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಬನ್ನಿ. ಮೊದಲನೇದಾಗಿ ದೇವಿಗೆ ಕಳ್ಸಕ್ಕಿಡೋ ಸಾಮಾನೆಲ್ಲ ಏನೇನು ಇರಬೇಕು ಅನ್ನೋದನ್ನ ರೆಡಿ ಮಾಡ್ಕೊತಿದ್ದೀನಿ. ಆಮೇಲೆ ನಾವು ದೇವ್ರ ಮನೇಲೇ ದೇವಿನ ಕೂರಿಸೋದ್ರಿಂದ ಟೇಬಲ್ ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀವಿ. ಕ್ಯಾಮ್ರಾ ಇಟ್ಕೊಂಡು ಎಲ್ಲದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ, ಆದಷ್ಟು ಶೂಟ್ ಮಾಡಿದ್ದೀನಿ. ದೇವಿ ಎಲ್ಲ ಅಲಂಕಾರ ಮುಗಿದು ರೆಡಿ ಆದಾಗ ನಮ್ಮನೆ ಮಹಾಲಕ್ಷ್ಮಿ ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರು. ಬೆಳಗ್ಗೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಎಷ್ಟು ಅಂದ್ಕೊಂಡ್ರು ಲೇಟ್ ಆಗೇ ಹೋಯಿತು. ನಾವು ಪೂಜೆ ಶುರು ಮಾಡಿದಾಗ ಆಲ್ರೆಡಿ 5 o'clock ಆಗಿತ್ತು. ಮೊದಲನೇದಾಗಿ ದೇವಿಗೆ ಸಂಕಲ್ಪ ಮಾಡಿಕೊಂಡು, ವಿಘ್ನೇಶ್ವರನಲ್ಲೂ ಕೂಡ ಮೊದಲನೇದಾಗಿ ಸಂಕಲ್ಪ ಮಾಡಿಕೊಂಡು, ಆಮೇಲೆ ದೀಪ ಹಚ್ಚಿ ದೀಪಾರಾಧನೆ ಆದಮೇಲೆ ನಂತರ ವಸ್ತುಲ ಪೂಜೆ ಮಾಡಿ, ಆಮೇಲೆ ವಿಘ್ನೇಶ್ವರನ ಹತ್ರ ಸಂಕಲ್ಪ ಮಾಡಿಕೊಂಡು ವಿಘ್ನೇಶ್ವರಂಗೆ ದೀಪ, ಧೂಪ, ನೈವೇದ್ಯ, ಪುಷ್ಪಾರ್ಚನೆ, ಗಂಧ ಎಲ್ಲದನ್ನು ಪೂಜೆ ಮಾಡೋದಾದಮೇಲೆ ವರಮಹಾಲಕ್ಷ್ಮಿ ದೇವಿ ಪೂಜೆ ಮಾಡ್ತಾ ಇದ್ದೀವಿ. ಯಾವುದೇ ವಿಘ್ನ ಆಗದೆ ನೋಡ್ಕೊಳ್ಳಪ್ಪ, ತಾಯಿ ವರಮಹಾಲಕ್ಷ್ಮಿ ಆಶೀರ್ವಾದ ಸಂಪೂರ್ಣವಾಗಿ ಸಿಗೋ ಥರ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಂಡು ನಂತರ ತಾಯಿ ವರಮಹಾಲಕ್ಷ್ಮಿ ದೇವಿನ ಆಹ್ವಾನ ಮಾಡಿ ದೇವಿಗೆ ಪೂಜೆ ಮಾಡಿದ್ವಿ. ವರಮಹಾಲಕ್ಷ್ಮಿ ದೇವಿ ಕಳ್ಸೋಕ್ಕೆ ವರಮಹಾಲಕ್ಷ್ಮಿ ದೇವಿ ಕಳ್ಸೋಕ್ಕೆ ನಾವು ನೀರಿಗೆ ಮೊದಲನೇದಾಗಿ ಅರಿಶಿನ, ಕುಂಕುಮ, ಹೂವು, ನಾಣ್ಯ, ಆಮೇಲೆ ಲಕ್ಷ್ಮೀ ಕವಚ, ಲಕ್ಷ್ಮೀ ಕವಡೆ, ಕಮಲದ ಬೀಜ, ಗೋಮತಿ ಚಕ್ರ, ಈ ಥರದಿನ್ನು 9 ಪ್ರಾಡಕ್ಟ್ನ ಹಾಕಿದ್ವಿ. ಲಕ್ಷ್ಮೀ ದೇವಿಗೂ ಕೂಡ ದೀಪ, ಧೂಪ, ನೈವೇದ್ಯ, ಆರತಿ ಎಲ್ಲದನ್ನು ಮಾಡಿದ ಮೇಲೆ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ವಿಗ್ರಹ ಇತ್ತಲ್ಲ, ವಿಗ್ರಹ ಇದ್ದಿದ್ದರಿಂದ ನಾವು ದೇವಿಗೆ ಅಭಿಷೇಕ ಕೂಡ ಮಾಡಿದ್ವಿ. ಅಭಿಷೇಕ ಆದಮೇಲೆ ಮತ್ತೆ ವಿಗ್ರಹನ ಶುಚಿ ಮಾಡಿಕೊಂಡು ಮತ್ತೆ ವಿಗ್ರಹಕ್ಕೆ ಅರಿಶಿನ, ಕುಂಕುಮ, ಗಂಧ, ಪುಷ್ಪ ಮತ್ತು ಗೆಜ್ಜೆ ವಸ್ತ್ರ ಕೂಡ ಏರಿಸಿದಾದ್ಮೇಲೆ ದೇವಿನ ಮತ್ತೊಂದು ಸರಿ ಪೂಜೆ ಮಾಡಿ ಗಂಧ, ದೀಪ, ಧೂಪ, ನೈವೇದ್ಯ ತೋರಿಸಿ ಕುಂಕುಮಾರ್ಚನೆ ಕೂಡ ಮಾಡಿದ್ವಿ. ಕುಂಕುಮಾರ್ಚನೆ ಆದಮೇಲೆ ದೇವಿಗೆ ಕುಂಕುಮಾರ್ಚನೆ ಎಲ್ಲ ಆದಮೇಲೆ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅದು 9 ಎಳೆ ದಾರ ಮಾಡಿದ್ವಲ್ಲ ಅದನ್ನು ಕೂಡ ಕಟ್ಕೊಂಡು, ಅದಾದಮೇಲೆ ದೇವಿ ರಥಕಥೆ, ವರಮಹಾಲಕ್ಷ್ಮಿ ರಥಕಥೆ ಏನಿದೆ ಅದನ್ನು ಓದಿದ್ವಿ. ಅದೆಲ್ಲ ಓದಿ ಮುಗಿದ್ಮೇಲೆ ಮತ್ತೆ ದೇವಿಗೆ ತುಪ್ಪದ ಆರತಿ ಮಾಡಿ, ನಮ್ಮ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಮ್ಮ, ನಮ್ಮ ವಿಶಸ್ನೆಲ್ಲ ಫುಲ್ಫಿಲ್ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಂಡ್ವಿ. ಮುಂದಕ್ಕೆ ನಿಂತ್ಕೊಂಡು
ನಾನು ಇವಾಗ ಚಿತ್ತು ಚೆನ್ನಾಗಿ ಇಬ್ಬರು ready ಪೂಜೆ ಆಗಿದ್ಯಾ? ಮಾಡಿದ್ಮೇಲೆ ಹುಡ್ಕೊಂಡು ಮೋಕ್ಷ ಎಲ್ಲ? ಹತ್ರ ಆಮೇಲಿಂದ ಪೂಜೆ ಮಾಡಿಸ್ದೆ. ಅವನಿಗೆ ಸ್ವಲ್ಪ ಲೈಟಾಗಿ ಹುಷಾರಿರಲಿಲ್ಲ, ಫೀವರ್ ಇದ್ದಿದ್ದರಿಂದ ನಿಧಾನಕ್ಕೆ ಎದ್ದಿದ್ದ. ಹಾಂ ಸಂಜೆ ಪೂಜೆ ಮಾಡಬೇಕಾದ್ರೆ ಮೋಕ್ಷ ಕೈಲಿ ಪೂಜೆ ಮಾಡಿಸಿ ಆರತಿ ಮಾಡ್ತಾ ಇದ್ದೆ. ಆರತಿ ಅನ್ನಪೂರ್ಣೆಗೆ, ಆರತಿ ಅಷ್ಟಲಕ್ಷ್ಮಿಯರಿಗೆ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ, ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ಸಿದ್ಧಿ ಬುದ್ಧಿ ಪ್ರದಾ ದೇವಿ ಸರ್ವ ಪಾಪಹರ ದೇವಿ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾತ್ವಿಕೆ, या देवी सर्वभूतेषु शक्तिरूपेण संस्थिते, नमस्तस्यै 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 नमो नमः. ಕಾಪಾಡಮ್ಮ, ಒಳ್ಳೇದು ಮಾಡಮ್ಮ ಪಪ್ಪಂಗೆ. ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗಿ ಎದ್ಮೇಲೆ ಸಂಜೆ ಅರಿಶಿನ ಕುಂಕುಮಕ್ಕೆ ಮುತ್ತೈದೆಯರನ್ನೆಲ್ಲ ಕರೆದಿದ್ವಲ್ಲ, ಅದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ವಿ. ಇದಿಷ್ಟು ನಮ್ಮನೇಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು. ನೀವೆಲ್ಲ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಮನೇಲಿ ಲಕ್ಷ್ಮಿ ಕೂರಿಸಿದ ಫೋಟೋ ಕೂಡ ಕಮೆಂಟಲ್ಲಿ ಆ್ಯಡ್ ಮಾಡಿ, ನಾನು ನೋಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ